ನಾನು ಯಾರು ಇಲ್ಲಿ ಇಂಡಸ್ಟ್ರಿಯನ್ನು ಮಾಡ್ತಕ್ಕಂಥವರಿಗೆ ನಾನು ಈಗಾಗಲೇ ಅನೇಕ ಸಂದರ್ಭದಲ್ಲಿ ಮನವಿ ಮಾಡಿದ್ದೇನೆ, ಸ್ಥಳೀಯರಿಗೆ ಕೆಲಸ ಕೊಡಬೇಕು ಹಾಗೆ ಅಂತೇಳಿ. ಆದ್ರಿಂದ ಇವತ್ತು ಈ ಕ್ರೀಡಾಂಗಣ ಇಡೀ ವಿಶ್ವದಲ್ಲೇ ಈ ತಮ್ಮ ಊರು, ಈ ಗ್ರಾಮ ಮತ್ತು ಈ ಭಾಗ ವಿಶ್ವಕ್ಕೆ ಪರಿಚಯ ಆಗುವಂತ ರೀತಿಯಲ್ಲಿ ಈ ಒಂದು ಕ್ರೀಡಾಂಗಣ ಪ್ರಾರಂಭ ಆಗ್ತದೆ ಅಂತ ಹೇಳಿ ನಾನು ಭಾವಿಸ್ಕೊಳ್ತೇನೆ. ಅದೇ ರೀತಿಯಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳು, ನಮ್ಮ ಸಿಇಒ ಅವರು ಮತ್ತು ನಮ್ಮ ಈ ಭಾಗದ KIDB ಅಧಿಕಾರಿಗಳು ಹಗಲಿರುಳು ಇದನ್ನ ಆದಷ್ಟು ಬೇಗ ಮಾಡಿಕೊಡೋದಕ್ಕೆ ಕ್ಯಾಬಿನೆಟ್ ನಲ್ಲಿ ತಂದು ಅದನ್ನ ಅಪ್ರೂವ್ ಮಾಡಿ ಅದನ್ನ ಅಧಿಕೃತವಾಗಿ ಶಾಸನಬದ್ಧವಾಗಿ ನಾವು ಕೊಡ್ತಕ್ಕಂಥದ್ದಕ್ಕೆ ಆ ಎಲ್ಲ ಅಧಿಕಾರಿಗಳು ಕೂಡ ಶ್ರಮ ವಹಿಸಿದ್ದಾರೆ. ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಸ್ನೇಹಿತರೆ, ಹೆಚ್ಚು ಮಾತನಾಡ್ತಕ್ಕಂಥದ್ದಲ್ಲ, ಯಾಕೆಂದ್ರೆ ಈಗ ನಮಗೆ ತುಮಕೂರು ಪಟ್ಟಣದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದೇವೆ. ಹಾಗಾಗಿ ಯಾರು ಹೆಚ್ಚು ಮಾತನಾಡೋದಕ್ಕೆ ಹೋಗೋದಿಲ್ಲ. ತಮ್ಮೆಲ್ಲರಿಗೂ ಕೂಡ ಶುಭವನ್ನ ಕೋರಿ ಮಾನ್ಯ ಶಂಕರ್ ಅವರಿಗೆ, ಮಾನ್ಯ ಅಧ್ಯಕ್ಷರಾದ ರಘುರಾಮ್ ಭಟ್ರಿಗೆ ವಿನಂತಿ ಏನಪ್ಪಾ ಅಂದ್ರೆ, ಬೇಗ ಪ್ರಾರಂಭ ಮಾಡಿಸ್ಕೊಡಿ, ಬೇಗ ಮುಗಿಸ್ಕೊಡಿ. ಯಾಕೆಂದ್ರೆ ನಮಗೆ ನಮ್ಮ ಹುಡುಗರೆಲ್ಲ ಕಾಯ್ತಾವ್ರೆ ಗೋಲ್ ಮಾಡೋದಕ್ಕೆ, ಬ್ಯಾಟ್ ಮಾಡೋದಕ್ಕೆ ಎಲ್ಲ. ಅದಕ್ಕೋಸ್ಕರ ಆದಷ್ಟು ಬೇಗ ನಮಗೆ ಕ್ರಿಕೆಟ್ ಸ್ಟೇಡಿಯಂ ಹಾಕ್ಬಿಟ್ರೆ ಈ ಭಾಗದಲ್ಲಿ ಬಹಳ ಒಂದು ಉತ್ತಮವಾದ ಬೆಳವಣಿಗೆ ಆಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಸುರೇಶ್ ಗೌಡ್ರು ಅವರು ನಿನ್ನೆ ತನಕ ಸ್ವಲ್ಪ ಹೆಂಗಂಗೋ ಇತ್ತು, ಇವತ್ತು ಸರಿ ಹೋಗಿದ್ದಾರೆ ಸರ್ ಸುರೇಶ್ ಗೌಡ್ರು. ಅವ್ರದೇ ಕ್ಷೇತ್ರ, ಗೌರಿಶಂಕರ್ ಇಲ್ಲೇ ಇದ್ದಾರೆ, ಅವರೆಲ್ಲ ಇಬ್ರು ಇಲ್ಲೇ ಸೇರಿಸ್ರು, ಒಂದೊಂದ್ಸರಿ ಎಡವಟ್ಟು ಮಾಡಿಬಿಡ್ತಾರೆ. ಇವತ್ತು ಚೆನ್ನಾಗಿದೆ. ಅವ್ರಿಗೇನಿಲ್ಲ, ಅವ್ರಿಗೆ ಅವರ ಕ್ಷೇತ್ರದ ಅಭಿವೃದ್ಧಿಗೆ ಒಂದಿಷ್ಟು ಏನು ಫಂಡ್ಸ್ ಕೊಡಬೇಕು ಅಂತ ಕೇಳಿದ್ದಾರೆ. ನಾನಾಗಲೇ ಹೇಳಿದ್ದೀನಿ ಕೊಡ್ತೀವಿ ಅಂತ. ಸಮಗ್ರವಾದ ಅಭಿವೃದ್ಧಿಯನ್ನ ಮಾಡ್ತೇವೆ, ಮುಖ್ಯಮಂತ್ರಿಗಳು ಮಾಡಿಕೊಡ್ತಾರೆ ಅಂತ ಹೇಳಿದ್ದೇನೆ. ಸುರೇಶ್ ಆ ಜಿಲ್ಲೆಯಲ್ಲಿ ಅಲ್ಲ, ಒಬ್ಬರಿಗೆ ಹೇಳಿಲ್ಲ, ನಿಮಗೂ ಹೇಳಿ. ಸುರೇಶ್ ಬಾಬು, ಕೃಷ್ಣಪ್ಪ, ಜ್ಯೋತಿ ಗಣೇಶು ಇಲ್ಲಿರೋರ ಪೈಕಿ ಜ್ಯೋತಿ ನೀವು ಏನೇ ಯೋಚನೆ ಮಾಡಬೇಕು. ಆದ್ರಿಂದ ಎಲ್ಲರಿಗೂ ಶುಭವಾಗ್ಲಿ ಅಂತೇಳಿ ಈಗ ಮಾನ್ಯ ಹೌದೌದು ಹೇಳಿದ್ನಲ್ಲ, ನಮ್ಮ ಹುಡುಗರು ಕಾಯ್ತಾ ಇದ್ದಾರೆ ಆಯ್ತಾ. ನಮಗೆ ಯಾರು ಈಗ ತಮ್ಮನ್ನೆಲ್ಲರನ್ನು ಕೂಡ ಉದ್ದೇಶಿಸಿ